ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಟಾಪಿಕಲ್ಲಿ ಇದು ಬಹಳನೇ ಇಂಪಾರ್ಟೆಂಟ್ ಕ್ವಶನು. ಇದಕ್ಕೆ ಯಾವ ಕ್ವಶನ್ ಅಂತ ಹೇಳ್ತೇವೆ ಅಂದರೆ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಪ್ರೊನೌನ್ಸ್ ಅಂತಂದರೆ ಇಲ್ಲಿ ಏನಂತಂದರೆ ಹಿ, ಶಿ, ಇಟ್ ಇದನ್ನು ಬಳಕೆ ಮಾಡ್ಕೊಳ್ತೇವೆ. ಐ, ವಿ, ಯು ಇವಕ್ಕೆಲ್ಲ ಪ್ರೊನೌನ್ ಅಂತ ಹೇಳ್ತೇವೆ. ಇನ್ಸ್ಟೆಡ್ ಆಫ್ ನೌನ್ ವಾಟ್ ವಿ ಆರ್ ಯೂಸಿಂಗ್ ದಿಸ್ ಕಾಲ್ಡ್ ಇಸ್ ಪ್ರೊನೌನ್. ಫಾರ್ ಎಕ್ಸಾಂಪಲ್ ರಾಧಾ, ಶಿ, ಪ್ರವೀಣ್, ಹಿ, ಈ ರೀತಿ. ಸೊ ಡೈರೆಕ್ಟಾಗಿ ಟಾಪಿಕನ್ನು ನಾವು ಬರೋಣ. ನೋಡಿ ಇಲ್ಲೇನಂತಂದರೆ ಫಸ್ಟ್ ಕ್ವಶನ್ ಹೇಗೆ ಬರುತ್ತೆ, ಹೇಗೆ ನೀವು ಆನ್ಸರ್ ಮಾಡಬೇಕು ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ದಯವಿಟ್ಟು 5 ಮಾರ್ಕ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೆ ನಾವು ಮಾರ್ಕ್ಸ್ಗಳನ್ನು, ಅಂಕಗಳನ್ನು ಕಳೆದುಕೊಳ್ಬಾರ್ದು. ಹೌದಾ? ಸೊ ಫಸ್ಟ್ ಒನ್ ನೋಡಿ, ಇಟ್ ವಾಸ್ ಲೇಟ್ ಈವ್ನಿಂಗ್. ಆಲ್ಮೋಸ್ಟು ಲೇಟ್ ಆಗಿರುತ್ತೆ. ಎವ್ರಿಥಿಂಗ್ ವಾಸ್ ಗೆಟಿಂಗ್ ಡಾರ್ಕ್. ಈವ್ನಿಂಗ್ ಸಮಯ ಸಾಕಷ್ಟು ಆಗಿರೋದ್ರಿಂದ ಏನಾಗುತ್ತೆ, ಸಾಕಷ್ಟು ಏನಂತ ಹೇಳ್ತೀವಿ, ಡಾರ್ಕ್, ಕತ್ಲಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಐ ಮೀನ್ಸ್ Joseph was going to home and rarely gone a furlong or two. ಅಂದರೆ ಸುಮಾರು ಒಂದು ಫರ್ಲಾಂಗ್ ಅಥವಾ 2 ಫರ್ಲಾಂಗ್ ಹೋದಾಗ ವೆನ್ ಐ ಅಂತಂದರೆ ಏನು, ಫಸ್ಟಿಗೆ ಕ್ವಶನ್ಗೆ ಇಲ್ಲಿ ನೋಡಬೇಕು. ಐ ಅಂತಂದರೆ ಇಲ್ಲಿ ಕೊಟ್ಬಿಟ್ಟಿರ್ತಾನೆ. ಐ ಅಂದರೆ ಯಾರು? ಸೊ ಇಲ್ಲಿ ಐ ಅಂತಂದರೆ ನನ್ ಅದರ್ ದ್ಯಾನ್ ಜೋಸೆಫ್. ಅದಕ್ಕೆ ನಾವು ಫಸ್ಟ್ ಒನ್ ಮ್ಯಾಚ್ ಏನು ಮಾಡ್ಕೋತೇವೆ, ಜೋಸೆಫ್ ಅಂತ ಮಾಡ್ಕೊಳ್ತೇವೆ. ಫಸ್ಟ್ ಒನ್ ಸಿಕ್ತು. ಕಂಟಿನ್ಯೂ. ಸೊ ಹ್ಯೂಸ್ ಗ್ಲೇರ್ ಅಂತಂದ್ರೆ ಏನು ಅಂತ ಕ್ವಶನ್ ಅರೈಸ್ ಆಗುತ್ತೆ. ಗ್ಲೇರ್ ಅಂತಂದ್ರೆ ಏನೋ ಒಂದು ದೊಡ್ಡ ಹೊಳಪು ಅಂತಂದ್ರೆ, ಏನೋ ಒಂದು ಹೊಳಿತಾ ಇದೆ. ಹೌದಾ? ಹೊಳಪು ಅಂತ ಹೇಳ್ಬೋದು. ಏನೋ ಒಂದು ಜ್ವಾಲೆ, ಏನೋ ಒಂದು ಬೆಂಕಿ ಇರುತ್ತಲ್ಲ, ಆ ಟೈಪು ಜ್ವಾಲೆ ಅಂತ ಏನು ಹೇಳ್ತೀವಿ, ಆ ರೀತಿ. ಸೊ ಹ್ಯೂಸ್ ಗ್ಲೇರ್ ವಿಚ್ ಅಂತಂದ್ರೆ ಇಲ್ಲಿ ಏನು ಬರಿಬೇಕು ನಾವು ಅನ್ನೋ ಒಂದು ಕ್ವಶನ್. ಸೊ ಹಿಯರ್ ದಿಸ್ ಈಸ್ ಒನ್ಲಿ ಹ್ಯೂಸ್ ಗ್ಲೇರ್. ಜ್ವಾಲೆ ಇರತ್ತಲ್ಲ, ಅದಕ್ಕೆ ವಿಚ್. ಇದಕ್ಕೆ ನಾವೇನಂತ ಹೇಳ್ತೇವೆ, ಸೊ ಎಲ್ಲಿರುತ್ತೆ ಅಂದರೆ ಹ್ಯೂಸ್ ಗ್ಲೇರ್ ಅನ್ನೋದು ಇಲ್ಲಿ ತಗೊಂಡು ಬರ್ತೇವೆ. ಹೌದಾ? ನೆಕ್ಸ್ಟ್ ವಾಸ್ ಎಲ್ಲಿರುತ್ತೆ, ಇದು ಜ್ವಾಲೆ ಇರೋದು, ಹೊಳಪು ಇರೋದು ಎಲ್ಲಿರುತ್ತಂದ್ರೆ ಏನೋ ಒಂದು ಉರಿತಾ ಹತ್ತಿದೆ ಅಂತಂದಾಗೆ. ಅಬೌವ್ ದ ರೂಫ್ಸ್ ಆಫ್ ದ ಹೌಸಸ್. ಆ ಮನೆ ಮೇಲೆ ಏನೋ ಒಂದು ಜ್ವಾಲೆ ಉರಿತಾ ಇದೆ. ಹೌದಾ? ಆಗ ಐ ಸಾ ದ್ಯಾಟ್ ಅಣ್ಣಾಸ್ ಹೌಸ್. ಅದು ಒಬ್ಬ ಅಣ್ಣಾಸ್ ಹೌಸ್. ಅವನ ಮೇಲೆ, ಆ ಮನೆ ಮೇಲೆ ಏನೋ ಒಂದು ಉರಿತಾ ಇದೆ ಅಂತ ಅನ್ಬೋದು. ವಾಸ್ ಆನ್ ಫೈರ್, ಸಂಪೂರ್ಣವಾಗಿ ಉರಿ ಹತ್ತಿ ಹೋಗ್ತಾ ಇದೆ. ಸೊ ದಟ್ ಟೈಮ್ ದ ಫೈರ್ ವಾಸ್ ಹ್ಯೂಸ್ ಆ್ಯಂಡ್ ಟ್ರೆಮೆಂಡಸ್. ಆ ಒಂದು ಜ್ವಾಲೆ ಏನಿರುತ್ತೆ, ಬಹಳಷ್ಟು ದೊಡ್ಡ ಪ್ರಮಾಣದಾಗಿರುತ್ತೆ, ಬಹಳಷ್ಟು ಭಯಂಕರವಾಗಿ ನೋಡಲಿಕ್ಕೆ ಅಷ್ಟೊಂದು ಪ್ರಮಾಣದಾಗಿ ಉರಿತಾ ಇರುತ್ತೆ. ಸೊ ದಟ್ ಟೈಮ್ ಪೀಪಲ್ ಹೂ ಅಂದರೆ ಯಾರು ಮತ್ತೆ ತಗೋಬೇಕು. ಪೀಪಲ್ ಅಂದರೆ ಮತ್ತೆ ನಾವೇನು ಮಾಡ್ಕೊಳ್ತೇವೆ, ಹೂ ಅಂತ ತಗೋತೇವೆ. ದಿಸ್ ಈಸ್ ಫಾರ್ ನಾವು ಹೂ ವರ್ ಮೂವಿಂಗ್ ಆ್ಯಂಡ್ ಹಿಯರ್ ಆ್ಯಂಡ್ ದೇರ್. ಯಾಕಂದರೆ ಆ ರೀತಿ ಜ್ವಾಲೆ ಇರೋ ಸಂಬಂಧ ಅಲ್ಲಿರುವಂಥ ಜನ ಸುತ್ತಮುತ್ತಲು ಅಲ್ಲಿ ಏನು ಮಾಡ್ತಾ ಇದ್ರು, ಹೋಗ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಇಲ್ಲಿ ಮೂಮೆಂಟನ್ನು ತಗೊಳ್ತಾ ಇದ್ರು. ವೇರ್ ಥ್ರೋಯಿಂಗ್ ಸ್ಯಾಂಡ್ ಆ್ಯಂಡ್ ವಾಟರ್. ಆ ಜ್ವಾಲೆ ಇದ್ದಿರೋದ್ರಿಂದ ಅಲ್ಲಿ ಜನ ಏನು ಮಾಡ್ತಾ ಇದ್ರು ಅಂದರೆ ಆ ಒಂದು ಪ್ಲೇಸಿಗೆ ಸ್ಯಾಂಡ್ ಮತ್ತು ವಾಟರನ್ನು ಹಾಕ್ತಾ ಇರ್ತಾರೆ. ಅದಕ್ಕೆ ಆನ್ ಇಟ್ ಅಂತ ಮಾತು ಬರುತ್ತೆ. ಇಟ್ ಎದಂದ್ರೆ ಏನಿಲ್ಲ. ಸೊ ಒನ್ಸ್ ಅಗೇನ್ ನಾವು ಏನು ಮಾಡ್ಕೊಳ್ತೇವೆ, ಫೈರ್ ಅಂತ ತಗೋತೇವೆ. ಹೌದಾ? ಸೊ ದಿಸ್ ಈಸ್ ವಾಟ್ ಫೈರ್ ಅಂತ ತಗೋತೇವೆ. ಹಾಗಿದ್ರೆ ಸೊ ಕಂಟಿನ್ಯೂ ಮಾಡ್ತಾ ದೇಯರ್ ಫೇಸಸ್ ಅಂದ್ರೆ ಯಾರು? ದೇಯರ್ ಫೇಸಸ್ ಅಂದ್ರೆ ಪೀಪಲ್ ಸ್ಪೇಸಸ್ ಮತ್ತೆ ತಗೋಬೇಕು. ಪೀಪಲ್ ದ ಫೇಸಸ್ ಲುಕ್ ಘಾಸ್ಟ್ಲಿ ಇನ್ ದೇರ್ ಯೆಲ್ಲೋ ಫ್ಲೇಮ್ಸ್ ಅಂತಂದ್ರೆ ಅಂತ ಸಂದರ್ಭದೊಳಗ ಭಾರಿ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರುತ್ತೆ ಆಗಿನ ಸಿಚುವೇಶನ್ ಅಂತಂದಾಗ. ಘಾಸ್ಟ್ಲಿ ಅಂದ್ರೆ ಬಹಳ ಗೋರ್ ಅಂತ ಹೇಳ್ತೇವೆ. ದಿಸ್ ಇಸ್ ವಾಟ್ ಆ ನೋಡ್ಲಿಕ್ಕೆ ಬಹಳ ಭಯಾನಕವಾಗಿರುವಂಥ ಮೂಮೆಂಟ್. ಉರಿ ಹತ್ತಿದ್ರು, ಬೆಂಕಿ ಹತ್ತಿದ್ರು ಕೂಡ ಈ ರೀತಿ ಮೂಮೆಂಟ್ ಕಾಣಿಸುತ್ತಲ್ವಾ, ಆ ರೀತಿ ಆ ಒಂದು ಸಿಚುವೇಶನ್ ಆಗಿರುತ್ತೆ. ಸೊ ನಿಮಗೆ ಇಷ್ಟೇ ನೀವು ಸಡನ್ ಆಗಿ ಆನ್ಸರ್ ಮಾಡಿದ್ರೆ, ಈಸಿಯಾಗಿ ಆನ್ಸರ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಅದನ್ನು ನೋಡ್ಕೋಬೇಕು, ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ಕೂಡ ಕಲಿಬೇಕು ನಾವು. ಹಾಗಿದ್ದಲ್ಲಿ ಇನ್ನೊಂದು ಟಾಪಿಕ್ ತಗೋಣ. ಮೊಬೈಲ್ ಫೋನ್ಸ್ ಆರ್ ಯೂಸ್ಫುಲ್ ದೀಸ್ ಡೇಸ್. ಹೌದಾ? ಒಪ್ಪೋದಾ? ಈಗಿನ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಅನ್ನೋದು ಬಹಳ ಬಳಕೆ ಆಗುತ್ತೆ, ಉಪಯೋಗ ಇದೆ. ಕೆಲವೊಂದು ಜನ ಅದನ್ನು ಒಳ್ಳೆಯಕ್ಕೆ ಯೂಸ್ ಮಾಡ್ತಾರೆ, ಕೆಲವೊಂದು ಜನ ಅದನ್ನು ಮಿಸ್ಯೂಸ್ ಕೂಡ ಯೂಸ್ ಮಾಡ್ತೀವಿ. ಯೂಸ್ವಲ್ ಆಗಿ ನಾವು ಹೇಗೆ ಬಳಕೆ ಮಾಡ್ಕೊಂಡು ನಮಗೆ ಮೇಲೆ ಬಿಟ್ಟಿರುತ್ತೆ. ದೇ ಅಂದರೆ ಯಾರು ಇಲ್ಲಿ ಮತ್ತೆ ಕ್ವಶನ್ ಆಯಿತು. ಹೌದೇ? ದೇ ಅಂತಂದ್ರೆ ಯಾರು? ದೇ ಅಂತಂದ್ರೆ ನನ್ ಅದರ್ ದ್ಯಾನ್ ಮತ್ತೆ ಬರಬೇಕಾಗುತ್ತೆ. ಯಾರು ದೇ ಅಂತಂದ್ರೆ ದಿಸ್ ಈಸ್ ನನ್ ಅದರ್ ದ್ಯಾನ್ ಒನ್ಸ್ ಅಗೇನ್ ಮೊಬೈಲ್ ಫೋನ್ಸ್. ಬರಿಬೋದು ದೇ ಅಂತಂದ್ರೆ. ದೇ ಅಂದರೆ ಮೊಬೈಲ್ ಫೋನ್ಸ್ ಒಂದದು. ಆರ್ ವೆರಿ ಎಫಿಷಿಯಂಟ್ ಟೂಲ್ಸ್ ಫಾರ್ ಕಮ್ಯುನಿಕೇಶನ್. ಹೌದ್ರಿ, ಮೊಬೈಲ್ ಭಾಳ ಕಮ್ಯುನಿಕೇಶನ್ ಒಂದು ಟೂಲ್ ಆಗಿ ಬಳಕೆ ಆಗುತ್ತೆ. ಯಂಗ್ಸ್ಟರ್ಸ್ ಆರ್ ಎಕ್ಸ್ಪರ್ಟ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್. ಹೌದಾ? ದೇಯರ್ ಸ್ಕಿಲ್ಸ್ ಅಂದ್ರೇನು? ದೇಯರ್ ಅಂದರೆ ಮತ್ತೆ ನಾವೇನು ಮಾಡ್ಕೊಳ್ತೇವೆ, ದೇಯರ್ ಈ ಅಂದರೆ ಯಂಗ್ಸ್ಟರ್ಸ್ ಅಂತ ಬಳಕೆ ಮಾಡ್ಕೊಳ್ತೇವೆ.
ಹೌದಾ. ದೇರ್ ಸ್ಕಿಲ್ಸ್ ಅಂಡ್ ಯಂಗ್ಸ್ಟಾರ್ ಸ್ಕಿಲ್ಸ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್ ಆರ್ ಎಕ್ಸಲೆಂಟ್. ಬರೀ ದೇ ಕ್ಯಾನ್, ಓಕೆ, ಒಂದು ಸ್ವಲ್ಪ ಬದಲಾವಣೆ, ಹಾಂ ಕ್ಷಮೆ ಇರಲಿ. ದೇ ಕ್ಯಾನ್ ಟೇಕ್ ಅ ಫೋಟೋ ಆಫ್ ಸೀನರಿ ವಿಚ್ ಅಂದರೆ ಮತ್ತೇನಿಲ್ಲಿ, ಓಕೆ, ದೇ ಕ್ಯಾನ್ ಟೇಕ್ ವಿಚ್ ಅಂತಂದರೆ ನಾವು ಮತ್ತೇನು ಮಾಡ್ಕೊಳ್ತೇವೆ, ಅದರ ಸೀನರಿ ಅಂತ ತಗೋತೇವೆ. ದಿಸ್ ಈಸ್ ವಾಟ್ ಸೀನರಿ. ನೆಕ್ಸ್ಟ್ ಒನ್, ದೇ ಲೈಕ್ ವೈಲ್ ಟ್ರಾವೆಲಿಂಗ್. ಇಫ್ ದೇ ಲೈಕ್ ಅ ಸಾಂಗ್ ದೇ ಕ್ಯಾನ್ ರೆಕಾರ್ಡ್ ಇಟ್. ಏನು ರೆಕಾರ್ಡ್ ಮಾಡ್ಕೋತಾರೆ ಅವರು, ವಾಟ್ ದೇ ವಿಲ್ ರೆಕಾರ್ಡ್ ಇಟ್ ಹಿಯರ್, ದೇ ವಿಲ್ ರೆಕಾರ್ಡ್ ಸಾಂಗ್. ಹೌದಾ, ದೇ ವಿಲ್ ರೆಕಾರ್ಡ್ ಅ ಸಾಂಗ್ ಅಂತ ತಗೋತೀವಿ ನಾವು ಆನ್ ದೇರ್ ಮೊಬೈಲ್ ಫೋನ್. ಪೀಪಲ್ ಹೂ, ಹೌದಾ, ಪೀಪಲ್ ಹೂ ಅಂದ್ರೆ ಯಾರು ಹೇಳಿ, ಮತ್ತೆ ನಾವು ಪೀಪಲ್ ಅಂತ ತಗೋತೇವಿ. ಸೊ ದಿಸ್ ಈಸ್ ಮ್ಯಾಚ್ ವಿತ್ ದ ಸಿಕ್ಸ್ತ್ ಒನ್. ಹೌದಾ, ಎಷ್ಟು ಸಿಂಪಲ್ ಇದೆ ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ಏನು ಬಂತು, ಡೇಸ್ ಅನ್ನೋದು ಬರೋದಿಲ್ಲ, ದಿಸ್ ಇಸ್ ಎಕ್ಸ್ಟ್ರಾ. ಹೀಗೆ ನಮಗೆ ಆನ್ಸರ್ ಮಾಡಕ್ಕೆ ಬರಬೇಕು. ಬಂದರೆ ನಿಮಗೆ 5 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ. ಅದಕ್ಕೆ ಬಹಳನೇ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಇರೋದ್ರಿಂದ ಇದು. ನೆಕ್ಸ್ಟ್ ಇಲ್ಲಿ ಬನ್ನಿ, ಇನ್ನೊಂದು ಸ್ಟಡಿ ಮಾಡೋ ನಿಮಗೊಂದು ಅನುಕೂಲ ಆಗುತ್ತೆ. ಸಾಹು ಡಿಸೈನ್ ದ ಟ್ರೋಫೀಸ್ ಹ್ಯಾಂಡೆಡ್ ಓವರ್ ಟು ದ ವಿನ್ನರ್ಸ್. ದೀಸ್ ಅಂತಂದ್ರೆ ಏನು ಅನ್ನೋ ಟಾಪಿಕ್ ಬರುತ್ತೆ ನೋಡಿ, ನೀವೇ ವಿಚಾರ ಮಾಡಿ. ಸಾಹು ಡಿಸೈನ್ಸ್ ದ ಟ್ರೋಫೀಸ್ ಹ್ಯಾಂಡೆಡ್ ಓವರ್ ದ ವಿನ್ನರ್ಸ್. ದೀಸ್ ಆರ್ ಪ್ರೆಸೆಂಟೆಡ್. ದೀಸ್ ಅಂತಂದ್ರೆ ಟ್ರೋಫೀಸ್, ಹೌದಾ, ದೀಸ್ ಅಂತಂದ್ರೆ ಟ್ರೋಫೀಸ್ ಅಂತಂದಂಗೆ, ಹೌದಾ. ದೀಸ್ ಆರ್ ಪ್ರೆಸೆಂಟೆಡ್ ಟು ದೆಮ್ ಅಂದ್ರೆ ಯಾರಿಗೆ, ವಿನ್ನರ್ಸಿಗೆ. ಸೊ ದೆಮ್ ಅಂತಂದ್ರೆ ಇಲ್ಲಿ ನಾವು ವಿನ್ನರ್ಸ್ ಅಂತ ಮ್ಯಾಚ್ ಮಾಡಬೇಕಾಗತ್ತೆ ವಿತ್ ಅ ಗ್ರೇಟ್ ಸೆರೆಮನಿ. ದೋ ಸಾಹು ಇಸ್ ನಾಟ್ ಎ ಸ್ಪೋರ್ಟ್ಸ್ ಮ್ಯಾನ್, ಅವ ಕೂಡ ಆಕ್ಚುಲಿ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ಬಟ್ ಈ ಒಂದು ಹೆಂಗ್ ಫ್ಯಾಷನ್ ಇದೆ ನೋಡಿ, ಹೀಸ್ ಫ್ಯಾಷನ್. ಹೀಸ್ ಫ್ಯಾಷನ್ ಅಂದ್ರೆ ಯಾರ್ ಫ್ಯಾಷನ್, ಸಾಹು ಫ್ಯಾಷನ್ ನೋಡಿ. ಫ್ಯಾಷನ್ ಫಾರ್ ಕ್ರಿಯೇಟಿಂಗ್ ದ ಟ್ರೋಫೀಸ್ ಇಸ್ ಔಟ್ಸ್ಟ್ಯಾಂಡಿಂಗ್. ಹಿ ಹ್ಯಾಸ್ ವರ್ಕ್ಶಾಪ್, ಹೌದಾ, ಆ್ಯಂಡ್ ಹಿ ವರ್ಕ್ಸ್ ಇನ್ ಇಟ್. ಎಲ್ಲಿ ವರ್ಕ್ ಮಾಡ್ತಿದ್ದವ, ವರ್ಕ್ಶಾಪ್ದಲ್ಲಿ. ಇನ್ ಇಟ್ ಅಂತಂದ್ರೆ ವರ್ಕ್ಶಾಪ್, ಇಟ್ ಈಸ್ ನನ್ ಅದರ್ ದನ್ ವರ್ಕ್ಶಾಪ್ ಅಂತಂದಾಗ. ಆ್ಯಂಡ್ ಇಟ್ ಈಸ್ ಇನ್ ಯಾವುದು, ಭುವನೇಶ್ವರ. ವೇಯರ್ ಅಂತಂದ್ರೆ ಎಲ್ಲಿ, ಭುವನೇಶ್ವರದಲ್ಲಿ ಅಂತಂದಾಗೆ. ಹಿ ಹ್ಯಾಸ್ ಬೀನ್ ಲಿವಿಂಗ್ ಸಿನ್ಸ್ ಈ ಚೈಲ್ಡ್ಹುಡ್. ನೋಡ್ರಿ, ಇಷ್ಟು ಸಿಂಪಲ್ ಟಾಪಿಕ್ ಇರುತ್ತೆ, ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ, ಹೌದಾ. ಈ 5 ಮಾರ್ಕ್ಸನ್ನು ದಯವಿಟ್ಟು ಯಾರೂ ಕೂಡ ಕಳೆದುಕೊಳ್ಳಬೇಡಿ. ಅಂದರೆ ಏನಂತಂದರೆ ಪ್ರೊನೌನ್ಸ್ ಟಾಪಿಕ್ ಮೇಲೆ ಭಾಳನೇ ಸಿಂಪಲ್ ಆಗಿರುವಂಥ ಟಾಪಿಕ್ಕು 5 ಮಾರ್ಕ್ಸಿಗೆ ಬರೋದು. ಈ 5 ಮಾರ್ಕ್ಸ್ ಅಂತಂದರೆ ಈಸಿ ನೋಡ್ರಿ, ಸ್ವಲ್ಪ ನೀವು ಗಮನ ಬಿಟ್ಟು ನೋಡ್ಕೊಳ್ಳಿ. ಅಂದರೆ ಯೂಶ್ವಲಾಗಿ ಎಷ್ಟೇ ಕ್ವಶನ್ ಪೇಪರ್ ಆದರೂ ಕೂಡ ನೋಡಿ ನೀವು ಈಸಿಯಾಗಿ ನಿಮಗೆ 5 ಮಾರ್ಕ್ಸನ್ನು ತೆಗೆದುಕೊಳ್ಳಲು ಇದು ಸಿಂಪಲ್ ಟಾಪಿಕ್. ಯಾವುದು, ಪ್ರೊನೌನ್ಸನ್ನು. ಸೊ ಇದನ್ನು ನೀವು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಇನ್ನೂ ಅರ್ಥ ಆಗಲಿಲ್ಲ ಅಂತಂದರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕೂಡ ಒಂದು ಮೆಸೇಜ್ ಹಾಕಿ, ಇದ್ರ ಬಗ್ಗೆ ಇನ್ನೂ ಜಾಸ್ತಿ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ಟು ಸಿ ದಿಸ್ ವಿಡಿಯೋ.